ನಗರ್ ಹಗರಿಬೊಮ್ಮನಹಳ್ಳಿ ನಿವಾಸಿ. ಅವರು ಠಾಣೆಗೆ ಹಾಜರಾಗಿ ನಿನ್ನೆ ದಿನ ರಾತ್ರಿ ಸುಮಾರು 1 ಗಂಟೆಗೆ ತನ್ನ ಗಂಡ ಜಗಳ ಮಾಡಿ ತೊಂದರೆ ಕೊಡ್ತಾ ಇದ್ದಾನೆ ಅನ್ನೋ ವಿಚಾರಕ್ಕೆ ಅವರು ಠಾಣೆಗೆ ಬಂದು ಹೇಳಿದ ಸಂದರ್ಭದಲ್ಲಿ ಠಾಣೆಯಲ್ಲಿದ್ದವರು 112 ಮೂಲಕ ಅವರು ಹಸ್ಬೆಂಡ್ನ ಕರ್ಕೊಂಡ್ಬರ್ತಾರೆ ಠಾಣೆಗೆ. ಆನಂತರ ವಿಚಾರಣೆ ಮಾಡಿ ಠಾಣೆಯಲ್ಲಿದ್ದಂತಹ SHO ಮತ್ತು ಸೆಂಟ್ರಿ ಅವರು ಅವ್ರ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಕುಸಿದು ಬಿದ್ದವ್ರನ್ನ ಹಾಸ್ಪಿಟ್ಲಿಗೆ ತೊಗೊಂಡೋಗಿರ್ತಾರೆ. ಸೊ ಹಾಸ್ಪಿಟ್ಲಲ್ಲಿ ಡೆತ್ ಆಗಿದೆ. ಸೊ ಹಲ್ಲೆ ಹಲ್ಲೆ ಮಾಡಿದ್ರಿಂದ ಡೆತ್ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು 103 ಸಬ್ ಕ್ಲಾಸ್ 1 ಮತ್ತು 118 ಸಬ್ ಕ್ಲಾಸ್ 2 BNS ಅಲ್ಲಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ರಿಜಿಸ್ಟರ್ ಮಾಡಿಕೊಂಡು DSP ಕೂಡ್ಲಿಗಿ ಅವ್ರಿಗೆ ಪ್ರಕರಣದ ತನಿಖೆನ ವಹಿಸ್ಕೊಟ್ಟಿದ್ದೀವಿ. ಸೊ ನಮಗೆ ಈಗಾಗಲೇ ಪ್ರಧಾನ ಕಚೇರಿಯಿಂದ ನೀಡಿದಂತಹ ಸರ್ಕ್ಯುಲರ್ಗಳ ಪ್ರಕಾರ ಮತ್ತು ಸ್ಥಾಯಿ ಆದೇಶದ ಪ್ರಕಾರ ನಾವು ಇನ್ಕ್ವೆಸ್ಟ್ನ ಮ್ಯಾಜಿಸ್ಟ್ರೇಟ್ ಮೂಲಕ ನಾವು ಮ್ಯಾಜಿಸ್ಟ್ರೇರಿಯಲ್ ಇನ್ಕ್ವೆಸ್ಟ್ನ ಮಾಡಿಸಿದ್ದೀವಿ. ಆನಂತರ ಪೋಸ್ಟ್ಮಾರ್ಟಮ್ ಕೂಡ ಮಾಡಿಸ್ತಾ ಇದ್ದೀವಿ. ಸೊ ಇಂತಹ ಸಂದರ್ಭದಲ್ಲಿ ವಿಶೇಷ ಘಟಕ CID ಅವರು ತನಿಖೆಯನ್ನು ಕೈಗೊಳ್ತಾರೆ. ಸೊ ಮುಂದಿನ ಆದೇಶನ ನಾವು ಕಾಯ್ತಾ ಇದ್ದೀವಿ. ಇವರು ಖಲೀಲುಲ್ಲಾ ಅಂತ. ಖಲೀಲುಲ್ಲಾ ಏಜ್ ಸುಮಾರು 38 ಇಯರ್ಸ್. ದಾರಿ ಕೆಲಸ ಮೆಹಬೂಬ್ ನಗರಲ್ಲಿ ವಾಸ ಮಾಡ್ತಾರೆ. ಮೂಲ ಎಲ್ಲಿ ಮೇಡಮ್? ಮೂಲ ಅವ್ರದ್ದು ಹರಪನಹಳ್ಳಿ ತಾಲೂಕು. ಅವರು ಇಲ್ಲಿ ಅವರು ಗಂಡ ಹೆಂಡತಿ ಇಲ್ಲೇ ವಾಸ ಇದ್ರು. ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ವಾಸ ಇದ್ರು. ಅದೇ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಲ್ಲೆ ಮಾಡಿ ಇದರಿಂದನೇ ಡೆತ್ ಆಗಿದೆ ಅಂತ. ಸೊ ನಾವು ಅಸಾಲ್ಟ್ ವಿತ್ ಮರ್ಡರ್ ಕೇಸ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ತನಿಖೆನ ಮಾಡ್ತಾ ಇದ್ದೀವಿ. ಈಗ ರಾಘವೇಂದ್ರ ಅಂತ ಯಾರು SHO ಇದ್ರು ಅವ್ರ ಮೇಲೆ, ಮತ್ತು ವೆಂಕಟೇಶನ್ ಅವರು ಯಾರು ಸೆಂಟ್ರಿ ಇದ್ರು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ